ಯೋಜನೆಗೆ ಹಣ ಕೊಡಲಿಲ್ಲ. ಇವತ್ತು ಗುತ್ತಿಗೆದಾರ ಬಿಲ್ ಕೊಡ್ತಾ ಇಲ್ಲ. ಓಕೆ, ನಮಗೆ ಹೇಳ್ತಾ ಇದ್ರು 40% ಸರ್ಕಾರ ಪೇ ಸಿ ಎಂ ಅಂತೇಳಿ. ಮೊನ್ನೆ ಕೆಂಪಣ್ಣವರು ಈ ಸರ್ಕಾರದಲ್ಲೇ 40% ಇದೆ ಅಂತ ಹೇಳಿದ್ರು. ಪಾಪ 2 ದಿವಸನಾಗ ಅದ್ರ ಬಾಯಿ ಬಂದ್ ಮಾಡಿದ್ರು. ಅದಕ್ಕೆ ಏನು ಹಾಕಿದ್ರು, ಜೇನುತುಪ್ಪ ಹಾಕಿದ್ರು ಏನು ಬೆಲ್ಲ ಹಾಕಿದ್ರು ಗೊತ್ತಿಲ್ಲ. ತಮ್ಮಯ್ಯ ನೆಕ್ಸ್ಟ್. ಇವತ್ತು ತಮ್ಮಯ್ಯ ಅವರೇ ಮಾತಾಡ್ತೀವಿ. ವಿಜೇಂದ್ರ ಕೋವಿಡ್ ಅಲ್ಲಿ ಏನ್ ಮಾಡುದು ಅಂತ ನೀನೇ ನಿನ್ನ ಬಾಯಿನ ನುಡಿಮುತ್ತಿಂದ ಬತ್ತಲ್ಲಪ್ಪ. ನನ್ನ ನುಡಿಮುತ್ತಿಂದ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಈ ಕಡೆನೆ ಬರ್ತಾರ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಏನ್ ಮಾಡ್ತೀನಿ ಅಂತ ನನಗೂ ಮಾತಾಡಕ್ ಬರ್ತೈತಿ ಕ್ವಶನ್. ನಿನ್ನ ನುಡಿಮುತ್ತು ಇರ್ಬೋದು, ನೀವು ಬಹಳ ದೊಡ್ಡವರು. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಹೀಗೆ ಬರೋದು. ಏನಪ್ಪಾ ಅಂದ್ರೆ ಏನಪ್ಪಾನೇ ಹೇಳ್ತೀನಿ. ಯಾಕು ಅಂದ್ರೆ ಕೋವಿಡ್ ಇದ್ದ ನಾ ಏನು ನಿನಗೆ ಮುಲಾಜಿಗಿಲ್ಲ, ನಾ ಏನು ನಿನ್ನ ಬಳಿ ಬಂದಿಲ್ಲ, ನಾ ಏನು ಎಂದೂ ಬರುದಿಲ್ಲ, ಬರೋ ಅವಶ್ಯಕತೆ ಇಲ್ಲ. ಸೇರ್ಸೋದು ಇಲ್ಲ. ಎಷ್ಟು ಕೋಟಿ ಹೊಡೆದವ್ರೆ ಅಂತ ನೀವೇ ಹೇಳಿದ್ರಲ್ಲ, ಅದನ್ನು ಹೇಳು. ನೀವು ಬಂದ್ರೆ ನಾವು ಸೇರ್ಸಲ್ಲ. ಆಯ್ತು, ಇವರಿಗೆ ಮುಂದಕ್ಕೆ ಹೋಗಿ. BBMP-ಯಲ್ಲಿ 8% ಫಿಕ್ಸ್ ಮಾಡ್ಯಾರ. ಇಡೀ ಜಗತ್ತಿಗೆ ಈಗ ನೋಡಿ. ಉರುಳು ಹಾಕೊಳಕತ್ತಾರೆ. ಅದು ಪಾರ್ಲಿಮೆಂಟ್ ಆದ್ಮೇಲೆ ಲೆಕ್ಕ ಕೊಡ್ತಾರೆ. ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ. ಪಾರ್ಲಿಮೆಂಟ್ ಆದ್ಮೇಲೆ ಲೆಕ್ಕ ಕೊಡೋದು ನೀವು. ಈಗ ಆಸಿಫ್ ಈಗ ಬೇಗ ಮುಗಿಸಿ ಯತ್ನಾಳ್ ಅವರೇ, ಬೇಗ ಮುಗಿಸಿ. ಅಲ್ಲಿ ನೆಕ್ಸ್ಟ್ ತಮ್ಮಯ್ಯ. ಅಧ್ಯಕ್ಷರೇ, ಯಾರಿಗೂ ಇವತ್ತು ಅಧ್ಯಕ್ಷರೇ ಕೋವಿಡ್ ಬಗ್ಗೆ ಹೇಳಿ. ಅವ್ರ ಸರ್ಕಾರ ಎಷ್ಟು ಮಾಡಿದ್ರು? ರಾಜ್ಯಪಾಲರ ನೋಡ್ರಿ, ಆಯ್ತು ಬಂದ್ಬಿಟ್ಟು ನೋಡ್ರಿ ಮಾತಾಡಿದ್ದು. ಆತ್ಮಹತ್ಯೆ ಬಗ್ಗೆ ಮಾತಾಡಿದ್ದು ಬರಗಾಲ. ಅವು ದಾಖಲೆ ಆಗಂಗಿಲ್ಲ ರೀ, ಪೇಪರ್ ಕಟ್ಟಿಂಗ್ ಆಯ್ತು. ಎಲ್ಲ ಮಾಧ್ಯಮಕ್ಕೆ ಚರ್ಚೆ ಮಾಡಿ ಎಷ್ಟು ಹೋಗ್ತೀರಿ? ಏನಾದ್ರು ಸಕಾರಾತ್ಮಕ ಚರ್ಚೆ ಮಾಡಿ, ಏನು ಪ್ರಯೋಜನವರೆಗೆ ಚರ್ಚೆ ಮಾಡಿ. ಅಧ್ಯಕ್ಷರೇ, ಇವತ್ತು ಬೇಗ ಮುಗಿಸ್ಬೇಕು. ಮುಗಿಸ್ತೀನಿ. ತಾವ್ ಯಾಕೆ ಹಿಂಗೆ ಅಲ್ಲ ಆಗಿಲ್ಲ, ಟೈಮ್ ಇಲ್ಲ. ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು. 2-3 ಜನ ಮಾತಾಡ್ಲಿಕ್ಕಿದ್ದಾರೆ. ಅವರಿಗೆ ಪ್ರಚೋದನೆಗೊಳಗಾಗಿದ್ರು ಅಂತ ಗೊತ್ತಾಗ್ತದೆ. ಅದು ಮತ್ತೆ ನೋಡುವ. ಅಧ್ಯಕ್ಷರೇ,